ಸಮೃದ್ಧಿಯಾಗಿ ಈ ಸರಿ ಅನ್ನ ಸಿಗ್ತಾ ಇತ್ತು. ಸೊ ಈ ಅನ್ನದ ಬಟ್ಟಲಿಗೆ ಒಂದು ರೀತಿ ನಮಗೆ ಕನ್ನ ಆದಂಗೆ ಆಗಿದೆ ಇದು. ಅದು ನೋವಿನ ಸಂಗತಿ. ಅದಕ್ಕೋಸ್ಕರ ನಾವು ಇಲ್ಲಿ ಯಾರ್ದು ತಪ್ಪಾಗಿದೆ ಅದನ್ನು ಕೂಡ ಇಂಪಾರ್ಟೆಂಟು. ಯಾರು ತಪ್ಪು ಮಾಡಿದ್ದಾರೆ ಅದ್ರ ಮೇಲೂ ಕ್ರಮ ಆಗಬೇಕು. ಮತ್ತು ನೀರು ಶೇಖರಣೆ ಮಾಡುವಂಥದ್ದಕ್ಕೆ ಕೂಡಲೇ ಸರ್ಕಾರ ಕ್ರಮ ತೆಗೆಸ್ಕೊಳ್ಬೇಕು. ನಂದಲ್ಲ, ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಆಂಧ್ರ ಈ ಥರ ಅನ್ನೋದು ಬೇಡ. ಡ್ಯಾಮ್ ನಮ್ಮಲ್ಲಿದೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ನಮ್ಮ ರೈತರ ಹಿತ ಭಾಳ ಮುಖ್ಯ. ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ. ನಾನು ನೆನ್ನೆನೂ ಕೂಡ ನೀರಾವರಿ ಸೆಕ್ರೆಟರಿ ಹತ್ರ ಗೌರವ್ ಗುಪ್ತಾ ಹತ್ರ ಮಾತಾಡಿದ್ದೀನಿ, ನೆನ್ನೆನೂ ಕೂಡ ಮಾತಾಡಿದ್ದೀನಿ. ನಾನು ಚೀಫ್ ಸೆಕ್ರೆಟರಿ ಹತ್ರ ನಾನು ಮಾತಾಡ್ತೀನಿ. ಬೇಗ ಇದಕ್ಕೆ ಒಂದು ಸೊಲ್ಯೂಷನ್ ಆಗಬೇಕು. ನಮ್ಮ ಆ ದೃಷ್ಟಿಯಿಂದ ನಾವು ಬಂದಿದ್ದೀರಿ. ನಮ್ಮ ಹಲವಾರು ಸಲಹೆಗಳನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ. ಬೇಗ ಈ ಕೆಲಸ ಪ್ರಾರಂಭ ಮಾಡಿ ಅಂತ ಸೂಚನೆಯನ್ನು ಹೇಳಿದ್ದೀರಿ. ನ್ಯಾಚುರಲ್ ಆಗಿ ಕಂಡು ಬರ್ತಾ ಇರೋದು ಅದೇ. ಯಾಕಂದರೆ 1955ನೇ ಇಸ್ವಿಯಲ್ಲಿ ಗೇಟ್ ಮಾಡಿರೋವಂಥದ್ದು. ನಮ್ಮ ಬೊಮ್ಮಾಯಿಯವರು ಹೇಳಿದ ಪ್ರಕಾರ 30ರಿಂದ 40 ವರ್ಷ ಅದಕ್ಕೆ ಒಂದು ಸ್ಟ್ರೆಂತಿಂಗ್ ಇರ್ತೈತೆ ಅಷ್ಟೇ. ಅದಾದಮೇಲೆ ನಾವು ಯೋಚನೆ ಮಾಡಬೇಕು. ಸೊ ಕೆಲವು ಅದರಿಂದ ಓವರ್ ಕೆಲವು 50 ವರ್ಷನೂ ಇರ್ಬೋದು, 60 ವರ್ಷನೂ ಇರ್ಬೋದು. ಆದರೆ ಇಲ್ಲಿ ಆ ಒಂದು ಸಮಸ್ಯೆನೂ ಕೂಡ ನಾವು ಅವ್ರ ಗಮನಕ್ಕೆ ತಂದಿದ್ದೀರಿ. ಇಲ್ಲ ಸರ್, ಅದನ್ನು ಕೂಡ ಹಿಂದೆ ಬಂದು ಸರ್ಟಿಫೈ ಮಾಡಿದ್ದಾರೆ. ಈ ಗೇಟು 70 ವರ್ಷ ಇರುತ್ತೆ ಅಂತ ಹೇಳಿದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಬಿಟ್ಟಿದ್ರಿ ಅಂತೇಳಿ. ಏನೇ ಆದರೂ ತಪ್ಪೇ. ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ರಿ. ಇದೊಂದು ಈ ಮಟ್ಟದಲ್ಲಿ, ಯಾಕೆಂದರೆ ಯಾರು ಇನ್ಸ್ಪೆಕ್ಷನ್ ಮಾಡಿದ್ರು, ಯಾರು ಸರ್ಟಿಫೈ ಮಾಡಿದ್ರು, ಇದೆಲ್ಲನೂ ಕೂಡ ಇಂಪಾರ್ಟೆಂಟೇ. ಇವಾಗ ಹೋಗಿದೆ, ನಾನು ಹೇಳಿದ್ನಲ್ಲ, 1 TMCಗೆ 8 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ನಾವು ರಾಜ್ಯ ಸರ್ಕಾರ. ಇವತ್ತು ಪೇ ಮಾಡ್ತಾ ಇದ್ದೀವಿ ನಾವು ಮಹಾರಾಷ್ಟ್ರಕ್ಕೆ. ಅದರಿಂದ ನೀರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ನೀರಿಗೆ ನಾವು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅದು ಗಂಗೆ ಇದ್ದಂಗೆ, ಅದನ್ನು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ರೈತರು ಮುಖ್ಯ, ಬೆಳೆ ಮುಖ್ಯ, ಅನ್ನ ಮುಖ್ಯ ನಮಗೆ. ಸರ್, ಕಳೆದ 10 ವರ್ಷಗಳಿಂದ ನವಲಿ ಜಲಾಶಯ ಮಾಡಬೇಕಂತ ಒಂದು ಬೇಡಿಕೆ ಇದೆ ಸರ್. ಅದಕ್ಕೆ ಅನುದಾನ ಕೂಡ ರಿಲೀಸ್ ಮಾಡ್ತಾರೆ. ಬಟ್ ಅದು ಕಾಮಗಾರಿ ಅಟ್ಲೀಸ್ಟ್ ಇಲ್ಲಿ ಹೋಗ್ತಕ್ಕಂಥ ನೀರನ್ನ ಸಂಗ್ರಹ ಮಾಡಬಹುದಾಗಿತ್ತು. ನೋಡಿ, ನವಲಿ ಜಲಾಶಯ ಆಗಬೇಕಾದ್ರೆ ಅದು ಸೇಮ್ ನಮ್ಮ 3 ರಾಜ್ಯಗಳ ಚರ್ಚೆ ಆಗಬೇಕದು. ಅದನ್ನು ಬೊಮ್ಮಾಯಿಯವರಿದ್ದಾಗ ಒಂದ್ಸರಿ ಅದನ್ನು ಕೂಡ ಚರ್ಚೆ ಆಗಿ ಅದನ್ನು ಕೂಡ ಪ್ರೋಸೆಸ್ ಮಾಡಿದ್ರು. ಅದೇ ನಿಂತೋಯ್ತು. ಅದನ್ನು ಬೊಮ್ಮಾಯಿಯವರು ಹೇಳ್ತಾರೆ. ಅವ್ರು ಒಂದ್ಸರಿ ಮಾತಾಡ್ಬಿಡಿ, ಆಮೇಲೆ ಇನ್ನೊಂದು ಸರ್ ಮಾಡಿದ್ದೀರಾ ಅಂತ ಕೇಳಿದ್ರಿ. ಈಗ ನೀವು ಕೇಳಿದ್ರಿ, ಅಧಿಕಾರಿಗಳಿಂದ ಏನು ಉತ್ತರ ಬಂತು ಸರ್? ಈಗ ತಾನೇ ನೀವು ಅದನ್ನು ಚರ್ಚೆ ಮಾಡಿದ್ರಿ. ಅಧಿಕಾರಿಗಳು ಒಂದು ಸ್ವಲ್ಪ ಜಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲ, ಚೆಕ್ ಮಾಡಿದ್ರಿ, ಎಲ್ಲ ಕರೆಕ್ಟಾಗಿತ್ತು, ಸಡನ್ನಾಗಿ ಕಿತ್ತೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಹೇಳ್ತಾ ಇರೋದು, ಅದಕ್ಕೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾರನ್ನ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಆದ್ದರಿಂದ ಒಂದು ತನಿಖೆ ಅಂತೂ ಆಗೇಬೇಕು. ಇಲ್ಲಾಂದರೆ ಈ ಥರ ಇನ್ನೂ ಬೇರೆ ಗೇಟು ಇದೆಯಲ್ಲ, ಇದೊಂದೇ ಗೇಟ್ ಅಲ್ಲ, ಅದನ್ನು ಉಳಿದವನ ಸೇಫ್ಟಿ ಅಂತ ನಾನು ಕೇಳಿದ್ದೀನಿ. ಅವ್ರಿಗೆ ಸೇಫ್ಟಿ ಅಂತ ಹೇಳಿದ್ದಾರೆ, ಆದರೆ ಅವ್ರ ಸೇಫ್ಟಿನ ನಾವು ನಂಬೋಕ್ಕಾಗಲ್ಲ. ಉಳಿದಂಥ ಗೇಟ್ಗಳನ್ನು ಕೂಡ ಸೇಫ್ಟಿನ ಅಲ್ಲ ಅನ್ನೋದನ್ನು ಕೂಡ, ಯಾಕಂದರೆ ಬೊಮ್ಮಾಯಿಯವರು ಹೇಳಿರೋದ್ರಿಂದ 35-40 ವರ್ಷ ಅಂತ, ಉಳಿದವು ಸೇಫ್ಟಿನ ಅಲ್ಲ ಅನ್ನೋದು ಕೂಡ ತಜ್ಞರಿಂದ ಪರಿಶೀಲನೆ ಆಗಬೇಕು. ಒಂದು ಗೇಟ್ ಹೋಗಿದೆ, ಇನ್ನೊಂದು ಗೇಟ್ ಏನಾನ ಹೆಚ್ಚು ಕಮ್ಮಿ ಆದರೆ ಇನ್ನೊಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಶುರುವಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.